ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2024 MBA, MCA, MTech, ಆರ್ಕಿಟೆಕ್ಚರ್ ಈ ಕೋರ್ಸ್ಗಳದ್ದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಓಪನ್ ಆಗಿತ್ತು. ನಾಳೆ ಬೆಳಗ್ಗೆ 10 ಗಂಟೆಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ ಅಂತ ಅಕಾರ್ಡಿಂಗ್ ಟು ಶೆಡ್ಯೂಲ್ ಅವರು ಹೇಳಿದರು. ಬಟ್ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿಲ್ಲ. ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ ಅಂದರೆ ಇಲ್ಲಿ ಎರಡನೇ ಸುತ್ತಿನ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ನಿನ್ನೆ ಬಿಟ್ಟಿದ್ರು ಇದನ್ನ. ಇದರೊಳಗಡೆ ಸರೆಂಡರ್ 1, ಸರೆಂಡರ್ 2 ಅಂತಿದೆ. ಸರೆಂಡರ್ 3 ಅಂತ ಇವಾಗ ರೀಸೆಂಟಾಗಿ ಜಸ್ಟ್ ಆ್ಯಡ್ ಮಾಡಿದ್ದಾರೆ, ಒಂದು 2 ಅವರ್ ಹಿಂದೆ ಆ್ಯಡ್ ಮಾಡಿದ್ದಾರೆ. ಸೊ ಇದರ ಅರ್ಥ ಏನಪ್ಪ ಅಂದರೆ ವೆರಿ ಸಿಂಪಲ್. ಹೊಸ ಕಾಲೇಜ್ಗಳು ಆ್ಯಡ್ ಆಗಿರ್ಬೋದು ಅಥವಾ ಕೆಲವೊಂದು ಕಾಲೇಜ್ಗಳು ಎಕ್ಸ್ಟ್ರಾ ಸೀಟ್ಗಳನ್ನು KAಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ, ಇದ್ರ ಥ್ರೂ ನಮಗೆ ಅಡ್ಮಿಷನ್ ಬರಲಿ ಅಂತ, ರೈಟ್? ಸೊ ದ್ಯಾಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ಸರೆಂಡರ್. ಬಟ್ ಈ ಪಿ ಡಿ ಎಫ್ನಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ಗೆ ತುಂಬ ಕಾಲೇಜ್ಗಳು ಇಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ಮೈಸೂರು ಕಾಲೇಜ್ಗಳು ತುಂಬ ಇಲ್ಲ, ಅಥವಾ ಗುಲ್ಬರ್ಗಾ ಕಾಲೇಜ್ಗಳು ತುಂಬ ಇಲ್ಲ. ಅದೇ ರೀತಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕಾಲೇಜ್ಗಳು ತುಂಬ ಇಲ್ಲ. ಓನ್ಲಿ ಬ್ಯಾಂಗ್ಳೂರು ಕಾಲೇಜ್ಗಳು ತುಂಬ ಇದ್ದಾವೆ. ಅಂದರೆ ಉಳಿದ ಡಿಸ್ಟ್ರಿಕ್ಟ್ ಇರುವಂತಹ ಕಾಲೇಜ್ಗಳಲ್ಲಿ ಸೀಟ್ ಫುಲ್ ಆಗಿದೆಯಾ ಅಥವಾ ಇನ್ನೂ ಉಳ್ಕೊಂಡಿದ್ರೆ ಎಷ್ಟು? ಇದು ಯಾವಾಗ ಗೊತ್ತಾಗುತ್ತಪ್ಪ ನಮಗೆ? ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಾಗ ಗೊತ್ತಾಗುತ್ತೆ. ಈ ಕಾಲೇಜಲ್ಲಿ ಇಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಅಂತ ನಮಗೊಂದು ಗೆಸ್ ವರ್ಕ್ ಬಂದರೆ, ನಮಗೊಂದು ಐಡಿಯಾ ಬಂತಂದರೆ ಆ ಕಾಲೇಜಲ್ಲಿ ನಂಗೆ ಸೀಟ್ ಸಿಗುತ್ತೆ ಅಲ್ವ ಅಂತ ನಮಗೊಂದು ಐಡಿಯಾ ಬರುತ್ತೆ. ಅದನ್ನು ಕೂಡ ಬಿಟ್ಟಿಲ್ಲ. ಸೊ ನಾವು ಬೆಳಗ್ಗೆಯಿಂದ ಕಾಲ್ ಮಾಡ್ತಾಯಿದ್ದೀವಿ, ದೇರ್ ಇಸ್ ನೋ ರೆಸ್ಪಾನ್ಸ್, ಅದು ಕೂಡ ಸಿಕ್ಕಿಲ್ಲ. ಬೇರೆ ಸ್ಟೂಡೆಂಟ್ಸು ಕಾಲ್ ಮಾಡಿ ಕೇಳಿದಾಗ ಸೊ ಅವ್ರು ಹೇಳಿರೋ ಪ್ರಕಾರ ವೆಬ್ಸೈಟ್ ನೋಡ್ತಾರೆ, ಅಲ್ಲಿಗೆ ಎಂಡ್ ಅದು. ಸೊ ಹಿಂಗಿರುವಾಗ ಸಿಚುವೇಶನ್ ಈ ಥರ ಇರುವಾಗ ನೆಕ್ಸ್ಟ್ ಏನು ಮಾಡಬೇಕು? ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡವಾ? ತುಂಬ ಜನ ವಾಟ್ಸಪ್ಪಲ್ಲಾಗಲಿ, ಟೆಲಿಗ್ರಾಮ್, ಯೂಟ್ಯೂಬ್, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ, ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಒಂದು ಸತಿ KAಯಿಂದ ಬರೋವರೆಗೂ ಕೂಡ ಎಲ್ಲನೂ ಕೂಡ ರೂಮರೇ ಆಗಿರುತ್ತೆ. ಇವನ್ ಇಫ್ ಐ ಟೆಲ್ ಯು ದ್ಯಾಟ್ ಅಗೇನ್ ಇಟ್ ಇಸ್ ಅ ರೂಮರ್. ಸೊ ಆ ರೂಮರ್ಗೆ ಹೋಗೋಕ್ಕಿಂತ ಜಸ್ಟ್ ಸ್ಟಿಕ್ ಆನ್ ಟು ದಿಸ್ ವೆಬ್ಸೈಟ್. ಈ ವೆಬ್ಸೈಟ್ ಪ್ರಕಾರ ನಾಳೆ ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಅಂದರೆ ದಟ್ ಯು ಸಪೋಸ್ ಟು ಡೂ ಇಟ್ ಟುಡೇ, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ 10 ಗಂಟೆ ನೀವು ಮಾಡಬೇಕಾಗುತ್ತೆ. ಸೊ ನೀವು ಯಾವ ಬೇಸಿಸ್ ಮಾಡಿ ಇವಾಗ ಅಂದರೆ ದಟ್ ನಿಮ್ಮ ಗೆಸ್ ವರ್ಕ್ ಮೇಲೆ ಸ್ಟಾರ್ಟ್ ಮಾಡಿ, ನಿಮಗೆ ಯಾವ ಕಾಲೇಜ್ಗಳು ಬೇಕು ಆ ಕಾಲೇಜ್ನ ಲಿಸ್ಟ್ ಔಟ್ ಮಾಡಿಕೊಂಡು ಆ ಕಾಲೇಜ್ಗಳನ್ನ ನೀವು ಆಪ್ಷನ್ ಎಂಟ್ರೀಸ್ನ ಮಾಡಿರಿ. ಸೊ ಇವಾಗ ಮಾಡಿ ಆದಮೇಲೆ ನೆಕ್ಸ್ಟ್ ಇವಾಗ ಇನ್ ಕೇಸ್ ಇನ್ನೊಂದು 2 ಅವರ್ಸಲ್ಲಿ ಏನೋ ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ರಪ್ಪ ಅಂದರೆ ಆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ನಾವು ಎಡಿಟ್ ಮಾಡ್ಬೋದಾ ಸರ್? ಎಸ್, ಯು ಕ್ಯಾನ್ ಎಡಿಟ್ ದ್ಯಾಟ್. ಸೊ ನೀವು ಎಲ್ಲಿವರೆಗೂ ಎಡಿಟ್ ಮಾಡ್ಬೋದು? ಎಲ್ಲಿವರೆಗೂ ಲಾಸ್ಟ್ ಡೇಟ್ ಇರುತ್ತೋ ಅಲ್ಲಿವರೆಗೂ ನೀವು ಎಷ್ಟು ಸತಿ ಎಡಿಟ್ ಮಾಡ್ಬೋದು, ಎಷ್ಟು ಸತಿ ಬೇಕಾದ್ರೆ ಅಪ್ಡೇಟ್ ಮಾಡ್ಬೋದು. ಸೊ ನೋ ಬಾರ್ ಫಾರ್ ದಟ್, ಅದಕ್ಕೇನು ಬಾರ್ ಇಲ್ಲ. ಸೊ ಯು ಕ್ಯಾನ್ ಡೂ ದ್ಯಾಟ್, ಫೈನ್. ಸೊ ಆಸ್ ಆಫ್ ನೌ ಯು ಸ್ಟಾರ್ಟ್ ಡೂಯಿಂಗ್ ಆಪ್ಷನ್ ಎಂಟ್ರಿ ಪ್ರಾಪರ್ಲಿ. ತುಂಬ ಜನ ಮಾಡಿದರೆ, ಇನ್ನೂ ತುಂಬ ಜನ ಸೀಟ್ ಮ್ಯಾಟ್ರಿಕ್ಸ್ಗೋಸ್ಕರ ಕಾಯ್ತಾ ಇದ್ರೆ, ಇನ್ನೂ ಕೂಡ ಮಾಡಿಲ್ಲ. ಮಾಡಿ, ಬಿಕಾಸ್ ಅಷ್ಟು ಬೇಗ ಮಾಡ್ತಾರೋ ಅಷ್ಟು ಬೇಗ ಒಳ್ಳೇದಾಗುತ್ತೆ. ಯಾಕಂದರೆ ಲಾಸ್ಟಿಗೆ ಬಂದ ತಕ್ಷಣ ಏನಾಗುತ್ತೆ, ಸರ್ವರ್ ಇಶ್ಯೂ ಬಂದುಬಿಡುತ್ತೆ. ಸರ್ವರ್ ಇಶ್ಯೂ ಬಂದು ಯು ಸ್ಟ್ರಕ್ ದೇರ್, ಅಲ್ಲಿಗೆ ಅದು ಮುಗಿದು ಹೋಗ್ಬಿಡುತ್ತೆ. ದೆನ್ ಯು ಕಾನ್ ಡೂ, ಮಾಡೋಕ್ಕಾಗಲ್ಲ ನಿಮಗೆ. ಅದಕ್ಕೋಸ್ಕರ ಆಸ್ ಸೂನ್ ಆಸ್ ಪಾಸಿಬಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನೀವು ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ಅಂದರೆ ನೀವು ಎಡಿಟ್ ಮಾಡ್ಕೊಳ್ಬೋದು, ಫೈನ್. ಸೊ ಇದೊಂದು ಫಸ್ಟ್ ಕ್ಲಾರಿಫಿಕೇಶನ್. ವೇಟ್ ಮಾಡ್ಕೊತ ಕೂರಬೇಡ್ರಿ, ಬಿಕಾಸ್ ಎಂಡ್ ಬಂದುಬಿಟ್ರೆ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಅ ಪ್ರಾಬ್ಲಮ್. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಜನ ಸ್ಟೂಡೆಂಟ್ಸ್ದ ಕ್ವೈರಿ ಇತ್ತು, ನನಗೂ ಕೂಡ ಕ್ವೈರಿ ಇತ್ತು ದಟ್ ಕಾಲೇಜ್ಗಳನ್ನು ಆ್ಯಡ್ ಮಾಡಬಹುದಾ? ಸೆಕೆಂಡ್ ಚಾಯ್ಸ್ 2 ತೊಗೊಂಡವರು, ಚಾಯ್ಸ್ 3 ತೊಗೊಂಡವರು. ಬಟ್ ನಾವು ಬುಲೆಟಿನ್ ನೋಡಿದಾಗ, PGCET ಬುಲೆಟಿನ್ ನೋಡಿದಾಗ ಅದರಲ್ಲಿ ನೀವು ಶಫಲ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು ಅಂತ ಹೇಳಿದರು. ಬಟ್ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು. ಯು ಕಾಂಟ್ ಆ್ಯಡ್ ದ ಕಾಲೇಜ್ ಅಂತ ಹೇಳಿದರು. ಬಟ್ ನೆನ್ನೆ ಬಿಟ್ಟಿರೋ ನೋಟಿಫಿಕೇಷನಲ್ಲಿ ನೀವು ಹೊಸ ಆಪ್ಷನ್ಗಳನ್ನು ಎಂಟ್ರಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅಗೇನ್ ಅಲ್ಲೊಂದು ಇಲ್ಲೊಂದು ಈ ರೀತಿ ಆಗಿದೆ. ಇವಾಗ ನಾವು ವೆಬ್ಸೈಟ್ನ ಚೆಕ್ ಮಾಡಿ ಅಥವಾ ಪೋರ್ಟಲ್ನ ಚೆಕ್ ಮಾಡಿದಾಗ ಎಲ್ಲರಿಗೂ ಕೂಡ ಎಲ್ಲ ಕಾಲೇಜ್ಗಳು ಶೋ ಆಗ್ತಾ ಇದ್ದಾವೆ. ಅಂದರೆ ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡಬಹುದು ಅಂತ ಅರ್ಥ ತೋರಿಸ್ತಾ ಇದೆ ಅಲ್ಲಿ. ಇವಾಗ ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಏನು ಸರ್? ಇವಾಗ ಮಾಡ್ಬೋದಲ್ಲ ಸರ್, ಎಲ್ಲ ಕಾಲೇಜ್ಗಳು ಮಾಡ್ಬೋದು, ಪ್ರತಿಯೊಂದು ಕಾಲೇಜ್ಗಳು ಆ್ಯಡ್ ಮಾಡ್ಬೋದು. ಬಟ್ ದ ಪ್ರಾಬ್ಲಮ್ ವಿಲ್ ಕಮ್ ವೇರ್ ಫಸ್ಟ್ ರೌಂಡಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ರೌಂಡಲ್ಲಿ ಆ ಕಾಲೇಜ್ಗಳಲ್ಲಿ ಸೀಟ್ ಕಮ್ಮಿ ಆಗಿರುತ್ತೆ. ಯಾವಾಗ ಆ ಕಾಲೇಜ್ಗಳಲ್ಲಿ ಸೀಟ್ ಕಮ್ಮಿ ಆಗಿರುತ್ತೆ, ಇಟ್ ಮೀನ್ಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ದಟ್ ಕಾಲೇಜ್ ವಿಲ್ ಬಿ ಲೆಸ್ ನಾವು. ಫಸ್ಟ್ ರೌಂಡ್ಗೆ ಸೆಕೆಂಡ್ ರೌಂಡ್ ಕಂಪೇರ್ ಮಾಡಿದ್ರೆ ಆ ಕಾಲೇಜಲ್ಲಿ ಪ್ರಾಬಬಿಲಿಟಿ ಕಮ್ಮಿ ಆಗಿರುತ್ತೆ, ಯಾಕಂದ್ರೆ ನಂಬರ್ ಆಫ್ ಸೀಟ್ಸ್ ಕೂಡ ಕಮ್ಮಿ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಹೊಸ ಆಪ್ಷನ್ ಎಂಟ್ರಿಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವೇನು ಮಾಡಿಬಿಡ್ತೀರಾ? ದ ಮೆಸ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಈಸ್, ನಿಮ್ದೊಂದು 5,000 ರ್ಯಾಂಕಿಂಗ್ ಇರುತ್ತೆ. ನೀವೇನು ಮಾಡ್ತೀರಾ? ಅಗೇನ್ ನೀವು ಒಂದು ಆಸೆ ಇಟ್ಕೊಂಡು PS ಈ ರೀತಿ ದೊಡ್ಡ ಅಂದರೆ ಹತ್ರ ಇರುವಂತಹ ತುಂಬ ಇರುವಂತಹ ಟಾಪ್ ರ್ಯಾಂಕಿಂಗಲ್ಲಿರುವಂಥ ಕಾಲೇಜ್ಗಳನ್ನ ಹಾಕಿಬಿಟ್ರೆ ಅಲ್ಲಿ ನಂಬರ್ ಆಫ್ ಸೀಟ್ಸು ಕಮ್ಮಿ ಇರ್ತವೆ, ರೈಟ್? ಅದಾದಮೇಲೆ ರ್ಯಾಂಕಿಂಗು ದೂರ ಇರುತ್ತೆ. ಇಂತಹ ಕಾಲೇಜ್ಗಳನ್ನ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಅಗೇನ್ ತುಂಬ ಜನ ಫಸ್ಟ್ ರೌಂಡಲ್ಲಿ ಇದೇ ಮಿಸ್ಟೇಕ್ ಮಾಡಿದ್ರೆ, ರ್ಯಾಂಕಿಂಗ್ ದೂರ ಇರುತ್ತೆ ಬಟ್ ನೀವೇನು ಮಾಡಿರ್ತೀರ, ಕಮ್ಮಿ ಇರುವಂತಹ ಕಟ್ ಆಫ್ ಇರುವಂತಹ ಕಾಲೇಜ್ಗಳನ್ನ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ತುಂಬ ಜನಕ್ಕೆ ಅಲಾಟೂ ಆಗಿಲ್ಲ, ತುಂಬ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನೂ ಆಗಿಲ್ಲ. ಆ ರೀತಿ ಮತ್ತೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನೀವೇನು ಆಪ್ಷನ್ ಎಂಟ್ರೀಸ್ನ ಮಾಡ್ತಾ ಇದ್ದೀರಾ, ಅಗೇನ್ ಐ ಆಮ್ ಟೆಲಿಂಗ್ ಯು, ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿ ಇದನ್ನು ಹಾಕ್ಲಾ, ಈ ಕಾಲೇಜ್ ಹಾಕ್ಲಾ, ಆ ಕಾಲೇಜ್ ಹಾಕ್ಲಾ ಕೇಳಿದಾಗ ಅಗೇನ್ ವಿ ಯೂಸ್ ಟು ಟೆಲ್ ದಟ್. ಇವಾಗ ನೀವು ಹೊಸ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀರಾ ಅಂದರೆ ಡೂ ಇಟ್ ಬೈ ಥಿಂಕಿಂಗ್ ದ್ಯಾಟ್ ನಿಮ್ಮ ರ್ಯಾಂಕಿಂಗ್ಗೆ ಸಮೀಪ ಇರುವಂತಹ ಕಾಲೇಜ್ಗಳನ್ನ ಹಾಕ್ರಿ.
ಈಗ 2500 ಇದೆಯಾ, 2400 ಸ್ಟಾರ್ಟ್ ಮಾಡಿರಿ. ಫಸ್ಟ್ ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ರೌಂಡ್ ಕಟ್ ಆಫ್ ಬಿಟ್ಟಿದ್ದಾರೆ. ಇವಾಗ ಫಸ್ಟ್ ರೌಂಡ್ ಕಟ್ ಆಫ್ನ ನೋಡ್ಕೊಡ್ರಿ. ಆ ಫಸ್ಟ್ ರೌಂಡ್ ಕಟ್ ಆಫ್ನ ನೋಡ್ಕೊಂಡ್ಬಿಟ್ಟು ಯೋಚನೆ ಮಾಡಿರಿ, 2500 ನನ್ನ ರ್ಯಾಂಕಿಂಗು, ಇದು ಕಾಲೇಜಿದು 2400 ಕಟ್ ಆಫ್ ಇದೆ. ಸೊ ಈ ಕಾಲೇಜ್ಗಳನ್ನ ನಾನು ಟ್ರೈ ಮಾಡ್ಬೋದಾ? ಎಸ್, ಟ್ರೈ ಮಾಡ್ಬೋದು. ಅದನ್ನ ಫಸ್ಟ್ ಪ್ರಿಫರೆನ್ಸಲ್ಲಿ ಹಾಕಿ. ನೆಕ್ಸ್ಟ್ 2600 ಇರುತ್ತೆ ಯಾವುದೋ ಒಂದು ಕಾಲೇಜು, ಅದು ನಿಮಗೆ ಇಷ್ಟ ಆಗಿರಲ್ಲ, ಅದನ್ನು ಬಿಟ್ರಿ. 2800 ಒಂದು ಕಾಲೇಜ್ ಇರುತ್ತೆ, ಅದು ನಿಮಗೆ ಇಷ್ಟ ಆಗುತ್ತೆ, ಸೆಕೆಂಡ್ ಪ್ರಿಫರೆನ್ಸ್ ಹಾಕ್ರಿ. ರೈಟ್, ಈ ರೀತಿ ನಿಮಗೆ ಸಿಗುವಂತಹ ಕಾಲೇಜ್ಗಳನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿರಿ. ಏನಾಗಿತ್ತು ಫಸ್ಟ್ ರೌಂಡಲ್ಲಿ ದಟ್ ಯು ಆರ್ ಹ್ಯಾವಿಂಗ್ ಅ ಗಟ್ ಫೀಲಿಂಗ್ ದಟ್ ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ರೌಂಡ್ ಅನ್ನೋದೊಂದಿದೆ, ದಟ್ ಇಲ್ಲಿ ಸಿಗಲಿ ಅಂದರೆ ಅಲ್ಲಾದರೂ ಟ್ರೈ ಮಾಡ್ತೀನಿ ಅಂತ ಇರುತ್ತೆ. ಬಟ್ ಇವಾಗ ಹಂಗಲ್ಲ. ಇವಾಗ ನೀವು ಇನ್ನೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಾಡ್ತಾರಾ, ಥರ್ಡ್ ರೌಂಡ್ ಮಾಡ್ತಾರಾ, ಇಟ್ ಇಸ್ ನಾಟ್ ಅಫಿಷಿಯಲ್, ಇಟ್ ಇಸ್ ನಾಟ್ ಕನ್ಫರ್ಮ್ಡ್ ಆಲ್ಸೋ. ಆ ಒಂದು ಹೋಪ್ ಇಟ್ಕೊಂಡು ದಟ್ ನೆಕ್ಸ್ಟ್ ರೌಂಡಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡಿ ಹಾಕ್ಬೋದು ನಾನು, ಆ ರೀತಿ ಇರಲ್ಲ ಇವಾಗ. ಸೊ ಬೈ ಥಿಂಕಿಂಗ್ ಇಟ್ ಈಸ್ ಅ ಫೈನಲ್ ರೌಂಡ್, ಇದನ್ನು ಫೈನಲ್ ರೌಂಡ್ ಅಂದ್ಕೊಂಡು ನಿಮಗೆ ಸಿಗುವಂತಹ ಕಾಲೇಜ್ಗಳನ್ನ ಹಾಕ್ರಿ. ಇಲ್ಲಿ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ನಿಮಗೆ ದೂರ ಇರೋಂಥ ಕಾಲೇಜ್ಗಳನ್ನ ಹಾಕಿಬಿಟ್ರೆ ನಿಮಗೆ ಯಾವುದೂ ಕಾಲೇಜ್ ಅಲಾಟ್ ಆಗಲಿ ಅಂದರೆ ಮುಗಿದೋಯ್ತು, PGCET ಮೇಲೆ ಕಾಲೇಜ್ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿಬಿಟ್ಟು, ನಾನು ಹೇಳಿದ್ದೇನೆ, ನೆನ್ನೆ ವೀಡಿಯೋ ಮಾಡಿ ಹೇಳಿದ್ದೇನೆ, ನೀವು ಒಂದು ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ ಅಂದರೆ 5-6 ಕಡೆಯಿಂದ ಎಲ್ಲ ಕಡೆಯಿಂದ ವರ್ಕ್ ಮಾಡಬೇಕು. ನಿಮ್ಗೆ ಆ ಕಾಲೇಜ್ ಸಿಗುತ್ತಾ? ಫಸ್ಟ್ ಆಫ್ ಆಲ್ ಸಿಕ್ಕರೆ ಅದ್ರ ಕಟ್ ಆಫ್ ಎಷ್ಟಿದೆ, ಅದು ಲಾಸ್ಟ್ ಇಯರಲ್ಲಿ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ ಫಸ್ಟ್ ರೌಂಡಲ್ಲಿ, ಅದು ಸೆಕೆಂಡ್ ರೌಂಡಿಗೆ ಎಷ್ಟು ಬರುತ್ತೆ, ಅದನ್ನು ಯೋಚನೆ ಮಾಡಿರಿ. ನೆಕ್ಸ್ಟ್ ಈಸ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿದ್ದಾವೆ ಅದನ್ನು ಯೋಚನೆ ಮಾಡಿರಿ. ಅದಾದಮೇಲೆ ಆ ಕಾಲೇಜ್ ಫೀಸ್ ಎಷ್ಟು, ಇದು ತುಂಬ ಇಂಪಾರ್ಟೆಂಟ್ ಈ ಸರಿ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ದೆನ್ ದೇ ಆರ್ ಕ್ಯಾನ್ಸಲಿಂಗ್ ದ ಸೀಟ್ಸ್. ವೈ? ಜಸ್ಟ್ ಬಿಕಾಸ್ ಆಫ್ ದ ಫೀಸ್ ತುಂಬ ಇದೆ, ನನಗೆ ಆಗಲ್ಲ ಅಂತ ತುಂಬ ಜನ ಬಿಡ್ತಾ ಇದ್ದಾರೆ. ನೀವು ಇವಾಗ ಆಪ್ಷನ್ ಎಂಟ್ರೀಸ್ ಮಾಡ್ಕೋತೀರಾ, ಆ ಕಾಲೇಜ್ ಸಿಗುತ್ತೆ. ಅದಾದಮೇಲೆ ಫೀಸ್ನ ಕೇಳಿದಾಗ ಹೆವಿ ಅನ್ನಿಸ್ದಾಗ ನಿಮಗೆ ದೇರ್ ಇಸ್ ನೋ ಆಪ್ಷನ್ ಟು ಕ್ಯಾನ್ಸಲ್ ದ ಸೀಟ್. ಸೆಕೆಂಡ್ ರೌಂಡಲ್ಲಿ ಸೀಟ್ನ ಕ್ಯಾನ್ಸಲ್ ಮಾಡುವಂತಹ ಯಾವುದೇ ಒಂದು ಆಪ್ಷನ್ನೇ ಇಲ್ಲ. ಅಲ್ಲಿ ಏನಾಗಿರುತ್ತೆ, ನೀವು KEF ಫೀಸ್ನ ಪೇ ಮಾಡಿರ್ತೀರ. KEF ಫೀಸ್ನ ಪೇ ಮಾಡಿಬಿಟ್ರೆ ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜ್ನ ಕ್ಯಾನ್ಸಲ್ ಮಾಡಿಕೊಂಡ್ರು ಕೂಡ KEF ಫೀಸ್ ನಿಮ್ಗೆ ವಾಪಸ್ ರಿಫಂಡ್ ಬರಲ್ಲ. ಇಟ್ ಈಸ್ ನಾಟ್ ಅಬೌಟ್ 100 ರೂಪೀಸ್, ಇಟ್ ಈಸ್ ಆಲ್ ಅಬೌಟ್ 70,000 ಇದೆ ಕಾಸ್ಟ್ ಅದು. ಸೊ ಯು ನೀಡ್ ಟು ಬೇರ್ ದೇರ್. ಸೊ ಅದಕ್ಕೋಸ್ಕರ ಕಾಲೇಜ್ನ ಆಪ್ಷನ್ ಎಂಟ್ರಿ ಏನು ಮಾಡ್ತಾರೆ, ಸ್ವಲ್ಪ ಯೋಚನೆ ಮಾಡಿ, ನಂಬರ್ ಆಫ್ ಸೀಟ್ಸ್ ಎಲ್ಲ ಅವೈಲಬಿಲಿಟಿ ಎಷ್ಟಿರುತ್ತೆ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು, ಪ್ರೊಬಾಬಿಲಿಟಿ ಕಮ್ಮಿ ಆಗಿರುತ್ತೆ, ನನಗೆ ಸಿಗುವಂತಹ ಕಾಲೇಜ್ಗಳನ್ನ ನಾನು ಹಾಕ್ಕೊಂಡು ಆ ಕಾಲೇಜ್ಗೆ ಹೋಗಬೇಕು ನಾನು ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಆಪ್ಷನ್ ಎಂಟ್ರೀಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ತುಂಬ ಜನಕ್ಕೆ ಟೆಂಪ್ಟ್ ಆಗುತ್ತೆ ದಟ್ ನನಗೆ ಎಲ್ಲ ಕಾಲೇಜು ಓಪನ್ ಆಗಿಬಿಟ್ಟಿದೆ, ದಟ್ ನನಗೆ 15,000 ರ್ಯಾಂಕಿಂಗ್ ಇದೆ, ನಾನು ಟಾಪ್ ಕಾಲೇಜ್ ಹಾಕ್ಬಿಡ್ತೀನಿ, ನನಗೆ ಸಿಕ್ಬಿಡುತ್ತೆ. ಆ ರೀತಿ ಆಗಲ್ರಪ್ಪಿ, ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ರೌಂಡಲ್ಲಿ ತುಂಬ ಜನಕ್ಕೆ ಆ ಪ್ರಾಬ್ಲಮ್ ಆಗಿತ್ತು. ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು, ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ಬಟ್ ಆ ರೀತಿ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನು ಬರುತ್ತೆ, ಅಥವಾ ಯು ಫೀಲ್ ಕನ್ಫ್ಯೂಷನ್ ದ್ಯಾಟ್ ಯಾವ ಕಾಲೇಜ್ಗಳನ್ನ ಆ್ಯಡ್ ಮಾಡಿದ್ರೆ ಆ ಕಾಲೇಜಲ್ಲಿ ಸೀಟ್ ಇದೆಯಾ ಸರ್ ಇವಾಗ, ಅದು ಗೊತ್ತಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ? ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಿಮಗೆ ಹತ್ತಿರ ಇರುವಂತಹ ಕಾಲೇಜ್ಗಳನ್ನ ಹಾಕೊಡ್ರಿ. ರೈಟ್, ಅದಾದಮೇಲೆ ದಟ್ ಫೈನ್. ಇವಾಗ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಸಮಸ್ಯೆ ನೆಕ್ಸ್ಟ್ ಬಂತಪ್ಪ, ಈ ಒಂದು 2-3 ಅವರ್ಸ್ ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂತಪ್ಪ ಅಂದರೆ ಫೈನ್. ಇನ್ ಕೇಸ್ ನಿಮಗೆ ಬೇಕಾಗಿರುವಂಥ ಕಾಲೇಜಲ್ಲಿ ಸಿಕ್ಕ ಒಂದು 180 ಸೀಟ್ಸು ಅಥವಾ 90 ಸೀಟ್ಸು ಹಿಂಗೇನೋ ಉಳ್ಕೊಂಡ್ಬಿಟ್ಟಿದ್ದು ಅಂದರೆ ದೆನ್ ಯು ಕ್ಯಾನ್ ಚೇಂಜ್ ಇಟ್, ಅದನ್ನ ಚೇಂಜ್ ಮಾಡಿಕೊಡ್ರಿ. ರೈಟ್, ಬಟ್ ಇವಾಗ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಸ್ವಲ್ಪ ಯೋಚನೆ ಮಾಡಿಕೊಂಡು 4-5 ಆ್ಯಂಗಲ್ ಕೂಡ ಯೋಚನೆ ಮಾಡಿರಿ. ಫೀಸ್, ಪ್ಲೇಸ್ಮೆಂಟ್, ಕಟ್ ಆಫ್, ನನಗೆ ಸಿಗುತ್ತಾ ಆ ಕಾಲೇಜು, ಇಷ್ಟೆಲ್ಲ ಯೋಚನೆ ಮಾಡಿಬಿಟ್ಟು ಆಪ್ಷನ್ ಎಂಟ್ರೀಸ್ನ ಮಾಡಿರಿ. ರೈಟ್, ಅದಾದಮೇಲೆ ನೀವು ಕೆಲವು ಹುಡುಗರು ಬ್ಯಾಂಗ್ಳೂರು ಕಾಲೇಜ್ಗಳನ್ನ ಹಾಕ್ಬಿಡ್ತಾರೆ. ಇವಾಗ ಫ್ರಮ್ ಗುಲ್ಬರ್ಗ, ಬಳ್ಳಾರಿ ಈ ರೀತಿ ಏರಿಯಾದಲ್ಲಿ ಇರ್ತೀರ. ದಟ್ ನಿಮಗೆ ಬ್ಯಾಂಗ್ಳೂರಿಗೆ ಬರ್ಬೋದಾ, ಬ್ಯಾಂಗ್ಳೂರಲ್ಲಿ ನಾನು ಮಾಡ್ಬೋದಾ, ಇದು ಇಲ್ಲೆಷ್ಟು ಕಾಸ್ಟ್ ಇನ್ಕರ್ಡ್ ಆಗುತ್ತೆ, ಇದೆಲ್ಲನೂ ಯೋಚನೆ ಮಾಡಿರಿ. ಸೊ ಇಲ್ಲಿ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ದ ಓನ್ಲಿ ಕಂಡೀಷನ್ ಅಥವಾ ಓನ್ಲಿ ಮೈ ಇಂಟೆನ್ಷನ್ ಈಸ್ ದ್ಯಾಟ್ ಆಫ್ಟರ್ ದಟ್ ಯು ಶುಡ್ ನಾಟ್ ಸಫರ್, ವೆದರ್ ಇಟ್ ಇನ್ ಟರ್ಮ್ಸ್ ಆಫ್ ಪ್ಲೇಸ್ಮೆಂಟ್ ಆರ್ ವೆದರ್ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲ್ ಕೂಡ ನೀವು ಫೇಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ರೈಟ್, ಸೊ ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್ ಟು ವೇಸ್ಟ್ ಯುವರ್ ಟೈಮ್, ನೀವು ಟೈಮ್ ವೇಸ್ಟ್ ಮಾಡಬೇಕು ಅಂತಲ್ಲ. ಸೊ ಫಾರ್ ದ ನೆಕ್ಸ್ಟ್ 2 years ಯು ಹ್ಯಾವ್ ಟು ಫೇಸ್ ದೀಸ್ ಥಿಂಗ್ಸ್, ಫಿನಾನ್ಷಿಯಲಿ ಆಗಿರಲಿ ಅಥವಾ ಪ್ಲೇಸ್ಮೆಂಟ್ ವೈಸ್ ಆಗಿರಲಿ. ಯು ಆರ್ ಗೋಯಿಂಗ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್, ದೆನ್ ಆಲ್ಸೋ ಪ್ಲೇಸ್ಮೆಂಟ್ಸ್ ಇರಲ್ಲ, ಯು ಆರ್ ಗೋಯಿಂಗ್ ಟು ಪುಟ್ ಅ ಎಫರ್ಟ್ಸ್, ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ. ಇದೆಲ್ಲ ಫೇಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವಾಗ ಲಾಸ್ಟ್ ಚಾನ್ಸ್ ಇದೆ ಇದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಕರೆಕ್ಟಾಗಿ ಆಪ್ಷನ್ ಎಂಟ್ರೀಸ್ ಮಾಡಿರಿ. ಸೊ ಇಫ್ ಯು ಆರ್ ನಾಟ್ ಓಕೆ ಟು ಕಮ್ ಟು ಬ್ಯಾಂಗ್ಳೂರ್ ಅಥವಾ ಬೇರೆ ಸಿಟಿಗೆ ಹೋಗಕ್ಕೆ ಇಷ್ಟ ಇಲ್ಲ, ದಟ್ ಫೈನಾನ್ಷಿಯಲಿ ಸಮಸ್ಯೆ ಇದೆ ಅಂದರೆ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಒಳಗಡೆ ಯಾವ ಚೆನ್ನಾಗಿರೋ ಕಾಲೇಜ್ ಇದೆ ಅದನ್ನು ನೋಡಿಕೊಂಡು ಆಪ್ಷನ್ ಎಂಟ್ರೀಸ್ ಮಾಡಿರಿ. ಇಫ್ ಯು ಆರ್ ಕಂಫರ್ಟಬಲ್ ಇನ್ ಬ್ಯಾಂಗ್ಳೂರ್ ದೆನ್ ಡೂ ದ್ಯಾಟ್, ಆ ಕಾಲೇಜ್ಗಳನ್ನ ಮಾಡಿರಿ. ಮಾಡುವಾಗ ನಿಮ್ಮ ರ್ಯಾಂಕಿಂಗ್ ಸಮೀಪ ಇದೆಯಲ್ಲ ಅಂತ ತಿಳ್ಕೊಂಬಿಟ್ಟು ನೀವು ಆ ಒಂದು ಆಪ್ಷನ್ ಎಂಟ್ರೀಸ್ನ ಮಾಡಿರಿ. ರೈಟ್, ಸೊ ಸೀಟ್ ಮ್ಯಾಟ್ರಿಕ್ಸ್ ಹೊಸದಾಗಿನ ಬಿಟ್ರಪ್ಪ ಅಂದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ದಟ್, ಅದನ್ನ ಅಪ್ಡೇಟ್ ಮಾಡ್ತೀನಿ. ಆಸ್ ಆಫ್ ನೌ ಯು ಸ್ಟಾರ್ಟ್ ಡೂಯಿಂಗ್ ಆಪ್ಷನ್ ಎಂಟ್ರಿ. ರೈಟ್, ಸೊ ನಾನು ಇನ್ನೊಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕೇಳಿದ್ರೆ, ಸರ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದು ಅಂತ ನೀವು ವಿಡಿಯೋ ಮಾಡಿಲ್ಲ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳಿದ್ರು. ಯಾಕೆ ಮಾಡಲಿಲ್ಲಪ್ಪ ಅಂದರೆ, ಫೈನ್, ಇಟ್ ಈಸ್ ಓನ್ಲಿ ಸಿಮಿಲರ್ ಟು ದ್ಯಾಟ್ ಫಸ್ಟ್ ರೌಂಡಲ್ಲಿ ಹೆಂಗೆ ಮಾಡಿದ್ರಿ ಅದೇ ರೀತಿ ಮಾಡೋದು. ಇಲ್ಲಿ ಒಂದು ಸಮಸ್ಯೆ ಬರ್ತಿದೆ, ತುಂಬ ಜನಕ್ಕೆ ಬ್ಯಾಕ್ ಟು ಹೋಮ್ ಅಂತ ಹೊಡೆದ್ರೆ ಅದು ಓಪನ್ ಆಗ್ತಾ ಇಲ್ಲ. ಯಾಕೆ ಓಪನ್ ಆಗ್ತಾ ಇಲ್ಲಪ್ಪ ಅಂದರೆ ಅಲ್ಲಿ
ಏನೋ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ, ಅದನ್ನು ನೀವು ಫಿಲ್ ಮಾಡಲ್ದೇ ಇದ್ರೆ ಅದು ಓಪನ್ ಆಗ್ತಿಲ್ಲ. ಅದನ್ನ ಫಿಲ್ ಮಾಡಿ ದರ್ ಇಸ್ ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ, ರಿಫಂಡ್ ಏನು ಬರಲ್ಲ ನಿಮಗೆ. ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದೇ ರಿಫಂಡ್ ಎಲ್ಲ ಬರಲ್ಲ. ಫೈನ್, ಅದನ್ನ ಫಿಲ್ ಮಾಡಿಬಿಟ್ಟು ನೀವು ಆಪ್ಷನ್ ಎಂಟ್ರೀಸ್ನ ಮಾಡಿರಿ, ಅದೇನು ಪ್ರಾಬ್ಲಮ್ ಆಗಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ರೈಟ್. ಸೊ ನೆಕ್ಸ್ಟ್ ನಿಮಗೆ ಏನಾದ್ರು ಕಾಲೇಜಿನ ಡಿಲೀಟ್ ಮಾಡಬೇಕಾಗಿತ್ತಂದರೆ ಝೀರೋ ಅಂತ ಬ್ಯಾಕ್ ಸ್ಪೇಸ್ ಮಾಡಿಬಿಟ್ಟು ಝೀರೋ ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಡಿ, ಆ ಕಾಲೇಜು ಡಿಲೀಟ್ ಆಗುತ್ತೆ. ಸೇಮ್ ಪ್ರೊಸೀಜರ್ ಮತ್ತೆ ಫಸ್ಟ್ ರೌಂಡಲ್ಲಿ ಹೆಂಗೆ ಮಾಡಿದ್ರಲ್ಲ, ಕಾಲೇಜ್ ಕೋಡ್ ನೋಡ್ತೀರಾ, ರೈಟ್, ಸೀರಿಯಲ್ ನಂಬರ್ ಇರುತ್ತೆ, ಕಾಲೇಜ್ ಕೋಡ್ ನೋಡ್ತೀರಾ, ಆ ಕಾಲೇಜ್ ನಿಮ್ಗೆ ಬೇಕಾಗಿದ್ದರೆ ನೀವು ಆ ಕಾಲೇಜ್ಗಳನ್ನ ಹಾಕಿರಿ. ರೈಟ್. ಸೊ ಸೇಮ್ ಪ್ರೊಸೀಜರ್ ಜಸ್ಟ್ ಲೈಕ್ ಎ ಫಸ್ಟ್ ರೌಂಡ್, ಅದೇ ರೀತಿಯೇ ಇರುತ್ತೆ, ಏನು ಜಸ್ಟ್ ಡಿಫಿಕಲ್ಟ್ ಇಲ್ಲ ಅಲ್ಲಿ. ರೈಟ್. ಜಸ್ಟ್ ಅದನ್ನ ಅಪ್ಡೇಟ್ ಮಾಡಿ ಡೀಟೇಲ್ಡ್ ಆಗಿರುವಂತಹ ಒಂದು PDF ಸಿಗುತ್ತೆ, ಅದನ್ನ ತೊಗೊಂಡು ನಿಮ್ಮ ಹತ್ರ ಇಟ್ಕೊಳ್ರಿ. ರೈಟ್. ಸೊ ನೆಕ್ಸ್ಟ್ ನಾವು ಸೀಟ್ ಮ್ಯಾಟ್ರಿಕ್ಸ್ ಏನೋ ಹೊಸದಾಗಿ ಬಿಟ್ರಪ್ಪ ಅಂದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಅದನ್ನ ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಅಲ್ಲಿವರೆಗೂ ನೀವು ಪ್ರಾಪರಾಗಿ ಆಪ್ಷನ್ ಎಂಟ್ರೀಸ್ನ ಮಾಡಿರಿ. ಕೆಲವೊಬ್ಬರಿಗೆ ಆಪ್ಷನ್ ಎಂಟ್ರಿ ಪೇಜ್ ಲಾಗಿನ್ ಆಗ್ತಾ ಇಲ್ಲ. ಸೊ ಯಾರ್ಯಾರು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಇಫ್ ಯು ಆರ್ ಟ್ರೈಂಗ್ ಇನ್ ಮೊಬೈಲ್, ಅದು ಓಪನ್ ಆಗ್ತಿಲ್ಲ ಅಂದರೆ ಒಂದ್ಸತಿ ನೀವು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಲ್ಲಿ ಕೂಡ ಟ್ರೈ ಮಾಡಿರಿ, ಬರುತ್ತೆ ಅದು. ಬಟ್ ಸೈಟ್ ಇಶ್ಯೂ ಇರೋದ್ರಿಂದ ಅದು ಬರ್ತಾ ಇರೋದಿಲ್ಲ. ನಿಮ್ಮ ಕಡೆಯಿಂದ ಏನು ಇಶ್ಯೂ ಇರೋದು, ಡೋಂಟ್ ಗೆಟ್ ಪ್ಯಾನಿಕ್. ನಂದು ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತಾ, ನನಗೆ ಆಪ್ಷನ್ ಎಂಟ್ರಿ ಹೋಗೋಕ್ಕಾಗಲ್ವಾ, ಆ ರೀತಿ ಏನಿರಲ್ಲ. ಇಫ್ ಯು ಹ್ಯಾವ್ ಡನ್ ದ ಪೇಮೆಂಟ್, ಸೆಕೆಂಡ್ ಚಾಯ್ಸ್ 2 ತೊಗೊಂಡು ಪೇಮೆಂಟ್ ಮಾಡಿದರೆ ಅಥವಾ ಚಾಯ್ಸ್ 3 ತೊಗೊಂಡು ನೀವು ಬಂದಿದ್ದರೆ ಡೆಫಿನೆಟ್ಲಿ ನಿಮ್ಗೆ ಆಗೇ ಆಗುತ್ತೆ. ಅಥವಾ ಫಸ್ಟ್ ನೋಡಲ್ಲಿ ಯಾರು ಕಾಲೇಜ್ ಅಲಾಟ್ ಆಗಿರೋದಿಲ್ಲ, ನಿಮಗೂ ಕೂಡ ಓಪನ್ ಆಗುತ್ತೆ. ಯು ಡೋಂಟ್ ಗೆಟ್ ನೋ ನೀಡ್ ಟು ಗೆಟ್ ಪ್ಯಾನಿಕ್, ನಿಮಗೆಲ್ಲ ಓಪನ್ ಆಗುತ್ತೆ. ಬಿಕಾಸ್ ಆಫ್ ಸೈಟ್ ಇಶ್ಯೂ ಇಸ್ ಗೋನ್ ಟು ಹ್ಯಾಪನ್, ಡೋಂಟ್ ವರಿ ಅಬೌಟ್ ದಟ್. ಫೈನ್. ಸೊ ಸ್ವಲ್ಪ ಟ್ರೈ ಮಾಡ್ತಾನೆ ಇರಿ, ಬರುತ್ತೆ, ಓಪನ್ ಆಗುತ್ತೆ, ಮಾಡಿ ಅವಾಗ. ರೈಟ್. ಸೊ ಇದೆಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಾಯಿತು, ಒಂದೆಲ್ಲ ನಿಮಗೆ ಸಜೆಷನ್ಸ್ ಕೊಡಬೇಕಾಗಿತ್ತು ಅಂತ ನಾನು ಒಂದು ವಿಡಿಯೋ ಮಾಡಿದೆ. ಸೊ ಅದರ್ವೈಸ್ ಎವ್ರಿಥಿಂಗ್ ಇಸ್ ಫೈನ್. ನಾನು ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಹೊಸದಾಗಿ ಬಿಟ್ಟ ತಕ್ಷಣ ನಿಮಗೊಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿ ಕೊಡ್ತೀನಿ. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ಲೈಕ್ ಮಾಡಿಕೊಡ್ರಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ. ಸೊ ಅದೇ ರೀತಿ ನಾನು ಮಧ್ಯಾಹ್ನ ವಿಡಿಯೋ ಮಾಡಿ ಹೇಳಿರೋ ಪ್ರಕಾರ MBA ಅಕಾಡೆಮಿಕ್ಸ್ ಮತ್ತು MCA ಅಕಾಡೆಮಿಕ್ಸ್, ಆಸ್ ಆಫ್ ನೌ MBA ಅಕಾಡೆಮಿಕ್ಸ್ ಫಾರ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆ್ಯಂಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಈ ಎರಡರದ್ದು ನಾವು ಅಕಾಡೆಮಿಕ್ಸ್ನ ಸ್ಟಾರ್ಟ್ ಮಾಡ್ತೀವಿ. ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಲಾಂಚ್ ಇಟ್. ಯಾರಿಗೆ ಇಂಟ್ರೆಸ್ಟ್ ಇದೆ, ನನ್ನ ನಂಬರ್ ಎಲ್ಲರ ಇದೆ, ನೀವು ಒಂದು ಮೆಸೇಜ್ ಮಾಡಿದ್ರೆ ಸಾಕು, ದಟ್ ಐ ಜಸ್ಟ್ ವಾಂಟ್ ಟು ಜಾಯಿನ್ ಅಂತ ಅಂದರೆ, ದಟ್ ವಿ ಆರ್ ಗೋಯಿಂಗ್ ಟು ಗಿವ್ ಆಲ್ ದ ಇನ್ಫಾರ್ಮೇಷನ್, ವಿಲ್ ಸ್ಟಾರ್ಟ್ ದ ಜರ್ನಿ. ರೈಟ್. ಸೊ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ. ನೆಕ್ಸ್ಟ್ ಬರುವಂಥ ಎಲ್ಲ ಅಪ್ಡೇಟು ಅದೇ ಇನ್ ಟರ್ಮ್ಸ್ ಆಫ್ ಅಕಾಡೆಮಿಕ್ಸ್ ಆಗಿರಲಿ, ಇನ್ ಟರ್ಮ್ಸ್ ಆಫ್ ಕ್ಲಾಸಸ್ ಆಗಿರಲಿ, MBA ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೂಡ ವಿ ಯೂಸ್ ಟು ಶೇರ್. ಸೊ ಜಸ್ಟ್ ಬಿ ವಿತ್ ಅಸ್ ಆ್ಯಂಡ್ ಸಪೋರ್ಟ್ ಅಸ್. ಡೆಫಿನೆಟ್ಲಿ ವಿ ಆರ್ ದೇರ್ ಟು ಸಪೋರ್ಟ್ ಯು ಗೈಸ್. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮುಂದೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್